ನಂಬಿಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಸಭಾಂಗಣದಲ್ಲಿ 2025 ರಿಂದ 26 ಮತ್ತು 2026 ರಿಂದ 27ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಅನುದಾನದ ಕುರಿತು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು. ತಾಲ್ಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಇಒ ಡಾ. ಸರ್ವೇಶ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೋಡಲ್ ಅಧಿಕಾರಿ ಡಾ. ಎಸ್. ಸುಭಾನ್, ಅರಣ್ಯ ಇಲಾಖೆ ಅಧಿಕಾರಿಗಳು, ತಾಲ್ಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಾದ ರಾಮಪ್ಪ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಎಂಸಿ ವಿಶ್ವನಾಥ್ ರೆಡ್ಡಿ, ತಾಲ್ಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಬಿ. ಶ್ರೀನಿವಾಸ್ ಹಾಗೂ ತಾಲ್ಲೂಕು ಮತ್ತು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಅಧಿಕಾರಿಗಳು ಮತ್ತು ಪಿಡಿಒ ಅವರು ಯೋಜನೆಗಳ ಅನುಷ್ಠಾನದ ಕುರಿತು ಪ್ರಮುಖ ಸಲಹೆ ಸೂಚನೆಗಳನ್ನು ನೀಡಿದರು. ವ್ಯವಸ್ಥಾಪಕರು ಶ್ರೀನಿವಾಸ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಗ್ರಾಮ ಪಂಚಾಯತಿ ಪರವಾಗಿ ಮತ್ತೆ ಈ ಗ್ರಾಮ ಪಂಚಾಯತಿಗೆ ಸೇರಿದಂತಹ ಶೆಟ್ಟಿಹಳ್ಳಿ ಗ್ರಾಮದ ಪ್ರಮುಖರಾದಂತಹ ವೆಂಕಟೇಶ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಗ್ರಾಮ ಪಂಚಾಯತಿ ಮತ್ತೆ ಈ ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲ ಸಾರ್ವಜನಿಕರು ಮತ್ತೆ ಪ್ರಮುಖರು ಎಲ್ಲರೂ ಆಗಮಿಸಿದ್ದಾರೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ದಿವಸ ಲೆಕ್ಕಪರಿಶೋಧನೆ ಆದಂತಹ ವರದಿಯನ್ನು ನಮ್ಮ ಸತೀಶ್ ಅವರು ಪಂಚಾಯತಿನಲ್ಲಿ ಸುಮಾರು ನಾನು 4 ದಿನಗಳ ಕಾಲ ಲೆಕ್ಕ ಪರಿಶೋಧನೆ ಮಾಡ್ತಿದ್ದೆ. ನಮ್ಮ ತಂಡದ ಜೊತೆ 4 ದಿನಗಳ ಕಾಲ ಲೆಕ್ಕ ಪರಿಶೋಧನೆ ಮಾಡಿದ್ದೀನಿ. ಆ ಸಭೆಯ ಒಂದು ಕೊನೆ ದಿನವಾಗಿ ಈ ಭಾಗವಾಗಿ ಇವತ್ತು 2ನೇ ತಾರೀಕು ಗ್ರಾಮ ಸಭೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖ ಚರ್ಚಾ ವಿಷಯಗಳೇನೆಂದ್ರೆ ಯೋಜನೆ ಬಗ್ಗೆ ತಿಳಿಸಿ ಹೇಳುವಂಥದ್ದು. ನಾವು ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಏನೋ ಅದನ್ನ ತಿಳಿಸಿ ಹೇಳ್ತೀವಿ. ಮತ್ತೆ ಇಂದಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಏನು ಗಂಭೀರಾಂಶಗಳು ಕಂಡು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಅನುಪಾಲನೆ ಏನಾಗಿದೆ ಅನ್ನುವಂಥದ್ದು ಪಿಡಿಒ ಅವರು ಮಂಡಿಸ್ಬೇಕು, ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅದೇ ತರ ಮತ್ತೆ ಈವರೆಗೆ ಅಂದ್ರೆ ನಾವು 2015 ಮತ್ತೆ ಈ 25-26ನೇ ಸಾಲಿನಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅನ್ನುವಂಥ ಮಾಹಿತಿನ ನಮ್ಮ ತಂಡದವರು ನಾವು ತಿಳಿಸಿ ಹೇಳ್ತೀವಿ. ಮತ್ತೆ 15ನೇ ಹಣಕಾಸು ಯೋಜನೆಯಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಮತ್ತೆ ರಾಜ್ಯ ಹಣಕಾಸಿನಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅನ್ನುವಂಥದ್ದನ್ನ ಹೇಳ್ತೀವಿ. ಮತ್ತೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳು ಅನ್ನುವಂಥದ್ದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಮತ್ತೆ ಏನಾದ್ರೂ ಸಾರ್ವಜನಿಕರಿಂದ ಆಕ್ಷೇಪಣೆ ಮತ್ತೆ ಅಹವಾಲುಗಳೇನಿದ್ರೆ ಅದನ್ನ ಸ್ವೀಕರಿಸುವಂತ ಒಂದು ಕೆಲಸನೂ ಆಗ್ತದೆ. ಹಂಗಾಗಿ ನಾನು ಯೋಜನೆ ಬಗ್ಗೆ ಒಂದಷ್ಟು ಈ ಯೋಜನೆನ ಸಮುದಾಯಕ್ಕೆ ಮಾಹಿತಿ ಗೊತ್ತಾಗ್ಲಿ ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ನಮಗೆ ಆಡಿಟ್ ನಿಯಮಗಳಂತ ಮಾಡಿದೆ. 17/2 ಮತ್ತೆ 3 ಪ್ರಕರಣದಲ್ಲಿ ಪ್ರತಿ ವರ್ಷನೂ ಸಹ ಆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಏನು ಸರ್ಕಾರದಿಂದ ಯೋಜನೆಗಳ ಅನುಷ್ಠಾನ ಆಗ್ತಾ ಇದೆ ಅದನ್ನ ಸಾರ್ವಜನಿಕರಿಗೆ ತಿಳಿಸಿ ಹೇಳುವಂತ ಒಂದು ಕೆಲಸ ಆಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಸಾಮಾಜಿಕ ಲೆಕ್ಕ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ 4 ಅಂಶಗಳನ್ನ ನಾವು ಖಾತ್ರಿಪಡಿಸಿಕೊಳ್ಳುವಂತೆ ಕೆಲಸ ಮಾಡ್ತೀವಿ. 4 ಅಂಶಗಳು ಯಾವುದಂದ್ರೆ ಎಂಟೈಟ್ಲ್ಮೆಂಟ್ ಅನ್ನುವಂಥದ್ದು, ಹಕ್ಕು ಅಧಿಕಾರಗಳ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವಂತ ಒಂದು ಕೆಲಸ. ಹಕ್ಕು ಅಧಿಕಾರಗಳಂದ್ರೆ ಏನು? ಸರ್ಕಾರ ಯಾವುದೋ ಒಂದು ಯೋಜನೆ ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದು ಆ ಒಂದು ಫಲಾನುಭವಿಗಳಿಗೆ ಹಕ್ಕು ಅಧಿಕಾರಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಏನು? ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಉದ್ಯೋಗ ಕೊಡುವಂಥದ್ದು, ಶಿಕ್ಷೆ ಇದು ಕೊಟ್ಟಂತ ಸಂದರ್ಭದಲ್ಲಿ ಪೂರ್ವದಲ್ಲಿ ಉದ್ಯೋಗ ಚೀಟಿ ಕೊಟ್ಕೊಳ್ಳುವಂತ ಒಂದು ಕಾಮಗಾರಿ ನಡೆಯುವಂತ ಸ್ಥಳದಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಕ್ಕಳನ್ನು ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ಮಾಡ್ತೀವಿ. ಏನು ಅವರೇನು ಉದ್ಯೋಗ ಚೀಟಿನಲ್ಲಿ ಎಷ್ಟು ದಿನಗಳು ಕೆಲಸ ಮಾಡಿದ್ದಾರೆ, ಎಷ್ಟು ಮೆಜರ್ಮೆಂಟ್ ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ, ತೃಪ್ತಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನೆಲ್ಲ ನಾವು ಖಾತ್ರಿಪಡಿಸಿಕೊಂಡು ವರದಿ ಮಾಡ್ಕೊಂಡು ಮತ್ತೆ 2ನೇದಾಗಿ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ. ಯಾವುದೇ ಯೋಜನೆ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ನಾನು ಯಾಕಂದ್ರೆ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಒಂದೇ ಇದು ಕನ್ನಡಿ ಇದ್ದಲ್ಲಿ ಏನು ಇವತ್ತು ನಾವು ಸರ್ಕಾರದಿಂದ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ ಅದು ಸಾರ್ವಜನಿಕರ ತೆರಿಗೆ ದುಡ್ಡಿಂದ ಸರ್ಕಾರ ಈ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇರೋದು ಗೊತ್ತಿದೆ ನಿಮಗೆ? ಗೊತ್ತಿದೆಯಾ? ವಿಶೇಷವಾಗಿ ಈ NRP ಯೋಜನೆಯಲ್ಲಿ ಕೆಲವೊಂದು ವರ್ಗಗಳನ್ನ ಗುರುತಿಸಿದೆ. SC ST ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದಿರುವಂತವ್ರು ಇರ್ಬೋದು,
ಈ ಒಳರೊಬ್ಬ ಗ್ರೂಪ್ಸ್ ಅಂತ ಕರೀತಾರೆ ಅವ್ರನ್ನೆಲ್ಲ. ಈ ಬಾಂಡೆಡ್ ಲೇಬರ್ಸ್, ಜೀತದಾಳುಗಳು ಅಂತಾರಲ್ಲ, ಜೀತದಾಳುಗಳನ್ನ, ಒಂಟಿ ಮಹಿಳೆಯರನ್ನ, ಮತ್ತೆ ವಯಸ್ಸಾದಂಥವ್ರು, ಈಗ 60 ವರ್ಷ ಮೇಲ್ಪಟ್ಟಿರ್ತಾರೆ, ಅವ್ರಿಗೆ ಕೆಲಸದ ಅವಶ್ಯಕತೆ ಇರ್ತದೆ, ಜೀವನ ಮಾಡ್ತಾರೆ, ಅವ್ರಿಗೆ ಕೆಲವೊಂದು ರಿಯಾಯಿತಿ ಇರ್ತದೆ. ಇವರನ್ನ ವಿಶೇಷ ವರ್ಗ ಅಂತ ಕರಿಬೋದಾ? ಕರಿಬೋತಾನೆ ಇವ್ರನ್ನಲ್ಲ. ಇವ್ರಿಗೆ ಆದ್ಯತೆ ಕೊಡ್ಬೇಕು. ಮೊನ್ನೆ ಅವ್ರಿಗೇನಾದ್ರು ಸ್ವಂತ ಕೆಲಸ ಕೊಡುವಂಥದ್ದು ಅಥವಾ ಒಂದು ಸಮುದಾಯ ಕೆಲಸ ಕೊಡುವಂಥದ್ದು, ಮೊದಲ ಆದ್ಯತೆ ಕೊಡುವಂಥದ್ದು, ಮತ್ತೆ ಅಂಗವೈಕಲ್ಯ ಇರುವಂಥದ್ದು. ಯಾಕಂದ್ರೆ ಸೋಷಿಯಲ್ ಆಕ್ಟ್ ಅಲ್ಲಿ ನಿಮ್ಗೆ ಅವೇರ್ನೆಸ್ ಕ್ವಶನ್ ಮಾಡುವಂತ ಅಧಿಕಾರ ಅಥವಾ ಒಂದು ಇದನ್ನ ನಿಮ್ಗೆ ರೆಡಿ ಮಾಡ್ತೀವಿ. ಇದೊಂದು ಕ್ವಶನ್ ಮಾಡಿ ಸಂದರ್ಭದಲ್ಲಿ ಹಳ್ಳಿಗೆ ಮತ್ತೆ ಮನೆ ಮನೆ ಭೇಟಿ ಮಾಡಿದಾಗ ಅವ್ರು ಸರಿಯಾಗಿ ಮುಖ್ಯವಾಗಿ ಏನು ಮಾತಾಡಲ್ಲ. ಅದ್ಯಾಕೆ ಏನು ಅವರು ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಮಾತ್ರ ಬಗೆಹರಿಸಕ್ಕೆ ಸಾಧ್ಯ ಆಗ್ತದೆ. ಈಗ ಅವ್ರು ಕೆಲಸನೇ ಮಾಡಿರಲ್ಲ ಕೆಲವು ಟೈಮಲ್ಲಿ, ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಇಲ್ವಾ? ಅದೇನೋ ಮುಚ್ಚುಮರೆ ಇದೆ ಆತರ. ಈ ವೈಯಕ್ತಿಕ ಕಾಮಗಾರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಸಂಕೋಚ ಸರ್ ಹೇಳ್ಕೋಬೇಕಂದ್ರೆ ಆ ಥರದೆಲ್ಲ ಇರ್ತದೆ. ಈಗ ಯಾಕಂದ್ರೆ ಸೋಷಿಯಲ್ ಆಡಿಟ್ ಮಾಡ್ತಾ ಇರ್ತದೆ. ಯಾಕಂದ್ರೆ ನಾನು ಅಧಿಕೃತ ಸರ್ಕಾರದ ಆದೇಶಗಳ ಪ್ರಕಾರ ಮಾತಾಡ್ತಾ ಇರುವಂತದ್ದು. ಅದನ್ನ ಇನ್ನ ನೆಕ್ಸ್ಟ್ ವ್ಯವಸ್ಥೆನಲ್ಲಿ ತುಂಬಾ ಚೇಂಜಸ್ ಇದೆ. ಜೀರಾಬ್ಜಿ ಯೋಜನೆ ಬಂದಿದೆಯಲ್ಲ, ಕೇಸ್ ಬರ್ತದೆ ಮತ್ತೆ ತುಂಬ ಬರ್ತದೆ. ಆ ಬೆನಿಫಿಷರಿ ಕೆಲಸ ಮಾಡ್ಬೇಕಾಗ್ತದೆ. ಇಷ್ಟು ದಿನ ನಮ್ಗೆ ಹೋಟೆಲ್ ಕಡಿಮೆ ಇದೆ. ಈಗ 318 ಹೋಟೆಲ್ಗಳನ್ನ ಸರ್ಕಾರ ಚಾಲ್ತಿಗೆ ತಂದಿದೆ. ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಸಮಸ್ಯೆ ಏನಿಲ್ಲ. ಸಾಕಷ್ಟು ಸ್ಟ್ರಕ್ಚರಲ್ ತುಂಬಾ ಚೇಂಜಸ್ ಆಗಿದೆ. ವೆಬ್ಸೈಟು, ಮಾನಿಟರಿಂಗ್ ಸಿಸ್ಟಮ್. ಈಗ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ 6% ಇತ್ತು, ಈಗ 9% ಮಾಡಿದ್ದಾರೆ. ಅಂದ್ರೆ ಈ ಮಾನಿಟರಿಂಗ್ ಚೆನ್ನಾಗಿ ಮಾಡ್ತಾರಂತ, ಮಾನಿಟರಿಂಗ್ ಚೆನ್ನಾಗಿ ಮಾಡಿಸ್ತಾರೆ. ನಾವು ಸಹ ವಿವಿಧ ಹಂತಗಳಲ್ಲಿ ಆಕ್ಷನ್ ಪ್ಲಾನ್ ಮಾಡುವಂಥದ್ದು ಪಂಚಾಯತಿನಿಂದ ಆಕ್ಷನ್ ಪ್ಲಾನ್ ಮಾಡಬೇಕಾಗಿರ್ತದೆ. ಮತ್ತೆ ಇದು ಜಿಯೋ ಫೆನ್ಸಿಂಗ್ ಅಂತ ಮಾಡ್ತಾರೆ. ಈಗ ಫಸ್ಟ್ ಎಲ್ಲ ರಿಪೀಟೆಡ್ ಆಗ್ತಾ ಇತ್ತು, ಈಗ ರಿಪೀಟೆಡ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಒಂದು ಬೇಲೆ ಹಾಕಿಟ್ಟಿರ್ತಾರೆ, ನಾವಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಅದು ಗೊತ್ತಾಗ್ಬಿಡ್ತದೆ ರಿಪೀಟ್ ಆಗ್ತಾ ಇದೆ ಅಂತ. ಅದನ್ನ ಮತ್ತೆ ಮಾಡೋಕ್ಕಾಗಲ್ಲ. ಮತ್ತೆ ನಮ್ಗೆ ವೈಯಕ್ತಿಕ ಅನುದಾನ 30 ಅಂಬೇಡ್ಕರ್ ಭವನದ ಹತ್ತಿರ ಸಿಸಿ ಡ್ರೈನ್ ಮತ್ತು ಮೋರಿ ಅಂದಾಜು ಮೊತ್ತ 4,50,000, ಕೂಲಿ 35,150. ನಂಬಿಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿ ವೆಂಕಟರಮಣಪ್ಪ ಅಂಗಡಿ ಹತ್ತಿರ ಮೋರಿ ನಿರ್ಮಾಣ 1 ಲಕ್ಷ, ಅಂದಾಜು ಮೊತ್ತ ಕೂಲಿ 12,580. ನಂಬಿಹಳ್ಳಿ ಗ್ರಾಮದ ದೊಡ್ಡಕೆರೆಯಲ್ಲಿ ಹೂಳು ತೆಗೆಯುವುದು ಅಂದಾಜು ಮೊತ್ತ 9,80,000, ಕೂಲಿ 2,27,218. ನಂಬಿಹಳ್ಳಿ ಗ್ರಾಮ ಚಿಕ್ಕ ಕೆರೆಯಲ್ಲಿ ಹೂಳು ಎತ್ತುವ ಕಾಮಗಾರಿ 6 ಲಕ್ಷ, ಅಂದಾಜು ಮೊತ್ತ ಕೂಲಿ 2,70,100. ಹೊಸಕೋಟೆ ಗ್ರಾಮದ ಸುಬ್ರಹ್ಮಣ್ಯ ಹೊಲದಿಂದ ಕೆರೆ ಕುಂಟೆವರೆಗೂ ಕಾಲುವೆ ಅಭಿವೃದ್ಧಿ 9,49,999, ಅಂದಾಜು ಮೊತ್ತ ಕೂಲಿ 1,32,426,999, ಕೂಲಿ 10,360. ಹೊಸಕೋಟೆ ಗ್ರಾಮ ಸುಶೀಲಮ್ಮ ಮನೆ ಹತ್ರ ದನಶೆಟ್ಟು 57,000, ಅಂದಾಜು ಮೊತ್ತ ಕೂಲಿ 10,360. ಹೊಸಕೋಟೆ ವೆಂಕಟಮ್ಮ ಹೊಲದಿಂದ ವೆಂಕಟಸ್ವಾಮಿ ಹೊಲದವರೆಗೂ ಕಾಲುವೆ ಅಭಿವೃದ್ಧಿ 6 ಲಕ್ಷ, ಅಂದಾಜು ಮೊತ್ತ ಕೂಲಿ 1,44,300. ಹೊಸಕೋಟೆ ಗ್ರಾಮದ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಅಂದಾಜು ಮೊತ್ತ 9,80,000, ಕೂಲಿ 69,930. ದ್ವಾರಸಂದ್ರ ಗ್ರಾಮದಿಂದ ಸೂಲ್ಕುಂಟೆ ಕೆರೆಯವರೆಗೂ ಕಾಲುವೆ ಅಭಿವೃದ್ಧಿ 9,60,000, ಅಂದಾಜು ಮೊತ್ತ ಕೂಲಿ 1,32,460. ದ್ವಾರಸಂದ್ರ ನಂಬಿಹಳ್ಳಿ ರಸ್ತೆ ಆಸ್ಪತ್ರೆ 19,610. ಹೊಸೂರು ಗ್ರಾಮದ ಎಚ್ ಡಿ ರಮೇಶ್ ಬಿನ್ ವೆಂಕಟಪ್ಪನ ಜಮೀನಿನಲ್ಲಿ ಮಾವು ನಾಟಿ 23,310. ಯಡಕುಂಟೆ ಗ್ರಾಮದ ಕೃಷ್ಣಾರೆಡ್ಡಿ ಬಿನ್ ದೊಡ್ಡವೆಂಕಟಪ್ಪ ಮಾವು ನಾಟಿ 6,600. ಬತ್ನಳ್ಳಿ ಗ್ರಾಮದ ಹಪ್ಪಿರೆಡ್ಡಿ ಬಿನ್ ಯಂಕ್ಷಮಪ್ಪನವರ ಜಮೀನಿನಲ್ಲಿ ಮಾವು ನಾಟಿ 72,520. ಚಿರುನಳ್ಳಿ ಗ್ರಾಮದ ಬೈರಾರೆಡ್ಡಿ ಬಿನ್ ಮುನಿಸ್ವಾಮಿ ಮಾವು ನಾಟಿ 10,150. ಚೋಳನಹಳ್ಳಿ ಗ್ರಾಮದ ಯಾಮಾರೆಡ್ಡಿ ಬಿನ್ ಮುನಿಯಂಸ್ವಾಮಿ ರೆಡ್ಡಿ ಸೀಬೆ ನಾಟಿ 28,000. ಕೃಷಿ ಇಲಾಖೆ ಹೊಸಕೋಟೆ ಗ್ರಾಮದ ಲಕ್ಷ್ಮಣ ರೆಡ್ಡಿ ಬಿನ್ ಮುನ್ರೆಡ್ಡಿ ಮುನಿಶ್ಯಾಮಪ್ಪರವರ ಜಮೀನಿನಲ್ಲಿ ಕೃಷಿ ಹೊಂಡ ಖರ್ಚಾದ ಮೊತ್ತ 3,36,645. ಬತ್ನಳ್ಳಿ ಗ್ರಾಮದ ವೆಂಕಟೇಶ್ ರೆಡ್ಡಿ ಬಿನ್ ವೆಂಕಟಸ್ವಾಮಿ ಇಪ್ಪು ನೇರಳೆ ನಾಟಿ 15,540. ಯಡಕುಂಟೆ ಗ್ರಾಮದ ಶಿವಣ್ಣ ಬಿನ್ ವೆಂಕಟಪ್ಪ ಇಪ್ಪು ನೇರಳೆ ಹೊಸ ಕಡ್ಡಿ ನಾಟಿ 5,180. ಬತ್ನಳ್ಳಿ ಗ್ರಾಮದ ಕೃಷ್ಣಾರೆಡ್ಡಿ ಬಿನ್ ಲೇಟ್ ಮುನ್ಸ್ವಾಮಿ ಜಮೀನಿನಲ್ಲಿ ಇಪ್ಪು ನೇರಳೆ 18,130. ಸರ್ಕಾರಕ್ಕೆ 4,528 ಅಮೌಂಟ್ ರಾಜ್ಯದ ಕಟ್ಟಿದ್ವಿ. ಪೆಟ್ಟಳ್ಳಿ ಗ್ರಾಮ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಸರ್ಕಾರ ರಾಜ್ಯದ ಪಾವತಿ 4,278 ರಾಜ್ಯದಲ್ಲಿ ಕಟ್ಟಿದ್ದೀವಿ.
ಅಗ್ರಹಾರ ಗ್ರಾಮದ ನಾರಾಯಣ ಸ್ವಾಮಿ ಹೊಲ ಹತ್ತಿರ ಕಾಲುವೆ ಮತ್ತು ಮೋರಿ ನಿರ್ಮಾಣ. ಸರ್ಕಾರ ರಾಜ್ಯದ ಪಾವತಿ 7550 ಸರ್ಕಾರ ಕಟ್ಟಿದ್ದೀವಿ. ಈ ಹೊಸಕೋಟೆ ಗ್ರಾಮದ ಶಾಲೆಗೆ ಹೊಸ ಶೌಚಾಲಯ ನಿರ್ಮಾಣ 2070 ಸರ್ಕಾರ ರಾಜ್ಯದ ಪಾವತಿ ಮಾಡಿದ್ದೀವಿ. ಅಕೌಂಟ್ ಅಲ್ಲಿ ಇತ್ತು. ಅದರಲ್ಲಿ ನಿರ್ಬಂಧಿತ ಅನುದಾನ ಮತ್ತೆ ಅನಿರ್ಬಂಧಿತ ಅನುದಾನ ಅಂತ ಹೇಳ್ಬಿಟ್ಟು ಎರಡು ಇದರಲ್ಲಿ ಮಾಡಿರ್ತಾರೆ. ಈಗ ನೋಡಿ, ನಿರ್ಬಂಧಿತ ಬಂದು 103 ವರ್ಗಗಳು ಅಂದ್ರೆ ಕುಡಿಯುವ ನೀರು, ದುರಸ್ತಿ, ಈ ಕುಡಿಯುವ ನೀರಿನ ಬಿಡಿಭಾಗಗಳನ್ನು ಖರೀದಿ ಮಾಡಿರುವುದು. ಅದು 14,03,071 ರೂಪಾಯಿ ಖರ್ಚು ಮಾಡಿದ್ದಾರೆ. ಮತ್ತೆ ಇದು ಅನಿರ್ಬಂಧಿತ ಅನುದಾನದಲ್ಲಿ ಬಂದು ಬೀದಿ ದೀಪಗಳ ಖರೀದಿ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆನ ಇದು ಇದಕ್ಕೇನೆ ಒಂದು 8 ವರ್ಕ್ಸ್ ಮಾಡಿದ್ದಾರೆ ರಿಪೇರಿಗೆ ಮಾಡುವಂಥದ್ದು. ಗ್ರಾಮ ನಿರ್ಮಲದ್ದು ಎಲ್ಲ ಗ್ರಾಮಗಳಲ್ಲಿ ಮಾಡಿದ್ದಾರೆ. 1 ಲಕ್ಷ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ನೋಡಲ್ ಅಧಿಕಾರಿಗಳ ಪರವಾಗಿ ಕೃಷ್ಣಮೂರ್ತಿ ಸರ್ ಆಗಮಿಸಿದ್ದಾರೆ. ಮತ್ತೆ ನಮ್ಮ ತಾಲೂಕು ವ್ಯವಸ್ಥಾಪಕರು ಶ್ರೀನಿವಾಸ್ ಸರ್ ಮತ್ತೆ ಗ್ರಾಮಸ್ಥರು ಮತ್ತೆ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಎಲ್ಲರೂ ಬಂದು ಸಭೆಯನ್ನು ಯಶಸ್ವಿಗೊಳಿಸಿದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಗ್ರಾಮ ಪಂಚಾಯತಿ ವಂದನೆಗಳನ್ನು ತಿಳಿಸ್ತಾ ಸಭೆಯನ್ನು ಮುಕ್ತಾಯ. ಸೋಷಿಯಲ್ ಆಡಿದವರು ನಮ್ಮ ವ್ಯವಸ್ಥಾಪಕ ಶ್ರೀನಿವಾಸ್ ಸರ್ ಅವರಿಗೆ ಇಷ್ಟೊತ್ತು ನಮಗೆ ಮಾಹಿತಿ ಮಾರ್ಗದರ್ಶನವನ್ನು ಕೊಟ್ಟಂತಹ ಮನೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಗ್ರಾಮಸ್ಥರು ನಮ್ಮ ಪರವಾಗಿ ಧನ್ಯವಾದಗಳನ್ನು